ಹ್ಞೂ ನಮ್ಮತ್ತೆ ಮಕ್ಕೊಂಡಾಳ ಸರ ತಕ್ಕೊಲ್ಲೇನ. ಮಕ್ಕೊಂಡಾಳ. ಎಲ್ಲಿಟ್ಟಾಳಪ್ಪ ಕಾಣವಲ್ದಲ್ಲ. ಎಲ್ಲೆಲ್ಲಿ ಸಿಗ್ವಲ್ತು. ಎಲ್ಲಿ ಬಡ್ದಾಳ ಏನದನ್ನ. ಅತ್ಗೆಮ್ಮ ಕುಂತ್ರು ನಿಂದ ನೆನಪು ನಿಂತ್ರು ನಿಂದ ನೆನಪು. ಯಾವಾಗ ನಮ್ಮ ಅವ್ವನ್ ನೋಡೇನೆ ಅಂತೇಳಿ ನೆನೆಸ್ಕೊಂಡು ಚಂದಾಗಿ ಊಟನ ಮಾಡಿಲ್ಲ ಬೇವ. ಸರಿಗೆ ಬಿಟ್ಟನಿ. ಮಳ್ಳಿ ಏನು ಇವ್ರು ಅವನಿಲ್ಲೇ ಕಲ್ಲು ಹೊಡ್ಯಾಕತ್ತಿದ್ದಿತ್ತು ನೋಡು. ಮತ್ತೇನ್ರಿ ಅತ್ತಿಗೆ ಆರಾಮದಿರೇನ್ರಿ? ಹ್ಞೂ ನಾನು ಆರಾಮದ. ನೀ ಆರಾಮದಿಯಾ? ಹುಡುಗರು ಬರ್ಲಿಲ್ಲನ? ನಿಮ್ಮ ಮನೆಯವ್ರು ಬರ್ಲಿಲ್ಲ? ಇಲ್ರಿ ಬರ್ತಾರ. ಅವ್ರು ಬರ್ತಾರ, ನಾಳೆ ಬರ್ತಾರ್ರಿ ಹುಡುಗರು. ನಮ್ಮ ಮನೆಯವ್ರು ಎಲ್ಲಾರು ಅಂದ್ರೆ ಅವ್ರು ಸ್ವಲ್ಪ ಬೇರೆ ಕೆಲಸ ಇತ್ರಿ, ಅದಕ್ಕೆ ನಮ್ಮ ಮನೆಯವ್ರು ಅಲ್ಲೇ ಉಳ್ಕೊಂಡ್ರೆ ನಾವು ಒಬ್ಬೇಕೆ ಇಲ್ಲಿ ನಮ್ಮ ಪರಿಚಯದವ್ರು ಒಬ್ರು ಗಾಡ್ಯಾಗ ಬಂದಿರಿ. ಹುಡುಗರು ಬರಕ್ಕೆ ಆಗ್ಲಿಲ್ರಿ, ಅದಕ್ಕೆ ನಾಳೆ ಕರ್ಕೊಂಬರ್ತೀನಿ ಅಂದಾರ. ಬಾರ್ಬಿ ಎಲ್ಲ ತುಂಬಿಟ್ಟೇನೆ ಅವ್ರದ್ದು. ಹೌದನ? ಹಾಂ ಆತ ಕುಂದ್ರಿ ಚಾ ಮಾಡ್ಕೊಂಬರ್ತೀನಿ. ಅಲ್ಲ ಅಪರೂಪಕ್ಕ ನನ್ನ ಮಗಳು ಬಂದಾಳ, ಚಾ ಮಾಡ್ಕೊಂಬರ್ತೀನಿ ಅಂತೀಯಲ್ಲ. ತಿನ್ನಕ್ ಜೊತೆ ಏನಾರ ಚಲೋ ಮಾಡ್ಕೊಂಡ ಬಾ. ನಿನ್ನ ಹೆಣ ಎತ್ಲಿ ಒಂದು ರುಚಿ ಅಡಿಗೆ ಮಾಡೋದು ಹಾಕೋದು ಗೊತ್ತಿಲ್ಲ ಅಲ್ಲ ನಿನಗ. ಆತ್ರಿ ಎತ್ತೀರ ಮಾಡ್ಕೊಂಬರ್ತೀನಿ ತಡ್ರಿ. ಏನ್ ಮಾಡ್ಕೊಂಬರ್ಲಿ ನಿಂಗೆ ಈಕಿನ ಪದ್ಮ? ಅತ್ಯಮ್ಮ ನಂಗೇನು ಬ್ಯಾಡ್ರಿಪ್ಪ, ನಂಗೇನು ಹೊಟ್ಟಸ್ತಿಲ್ರಿ. ಅಯ್ಯ ನನ್ನ ಕಂದ ಹಂಗನ ಬೇಡ. ಏನಾರ ಮಾಡಿಕೊಡ್ತಾಳ ತಡಿ ತಿನ್ನು. ನೀ ಬೇಡ ಅಂದಂದ್ರೆ ಮುಗಿದು ಹೋತ್ ಕತಿ. ಆಕೆ ಅಷ್ಟಕ್ಕೆ ಸಾಕು ಬಿಡ ಅಂತ ಹೋಗಿ ತಣ್ಣ ಮುಕ್ಕೊಂಡ್ಬಿಡ್ತಾಳ. ನಾ ಯಾಕೆ ಹಂಗೆ ಮಾಡ್ಲಿ ರೇಟ್ತೀರ? ಕೇಳಕತ್ತೇನೆ ತಡ್ರಿ. ನಾ ಏನಾರ ಮಾಡೋದು ಆಕಿ ಏನಾರ ತಿನ್ಬೇಕಂತಿದ್ರ ಅದಕ್ಕೆ. ಅಯ್ಯೋ ಅತ್ಯಮ್ಮ ಏನಾರ ಮಾಡ್ಕೊಂಬರ್ರಿ ನಡಿತೈತಿ. ಹಂಗಾರ ಹೊಸ ಅವಲಕ್ಕಿ ಮಾಡ್ಕೊಂಬಂದ್ಬಿಡ್ಲಾ? ಅತ್ಯಾರ ಅವಲಕ್ಕಿ ತಿಂದ್ರೆ ಅದಕ್ಕೆಮ್ಮ ನನಗೆ ಎಸಿಡಿಟಿ ಆಕತ್ರಿ. ಹಂಗಾರೆ ಹಿಂಗೆ ಮಾಡಿಬಿಡ್ರಿ, ಹೋಲತ್ತಾಗ ಚುಮ್ಮರಿ ಮಾಡ್ಕೊಂಬರ್ರಿ ಚಲೋ ಹೊತ್ತಂಗೆ. ಜೊತೆಗೆ ಕಾರ್ದಾಣಿ ಹಾಕ್ರಿ, ಆಮ್ಯಾಗ ಒಂದು ಮಿರ್ಚಿ ಮಾಡ್ರಿ. ಚಲೋ ಹೊತ್ತಂಗೆ ಚುಮ್ಮರಿ ಗಿರ್ಮಿಟ್ಟಿ ಮಸ್ತ್ ಮಿರ್ಚಿ ಚಾ ಭಾರಿ ಆಕತ್ರಿ. ಒಲ್ಲಿ ಅನ್ಕೊಂತಾನ ಇಷ್ಟುದ್ದಲ್ಲಿ ಇಷ್ಟು ಕೊಟ್ಲ. ಮಾಡ್ಕೊಂಬರ್ತಿಂತ ಅಂದಂಗೆ ಅದಕ್ಕೆ ಮಾಡ್ರಿ. ನಿಮ್ಮ ಅಣ್ಣ ಇಲ್ಲೇ ಹೊಲ ಕಡೆ ಹೋಗ್ಯಾರವ, ಬರ್ತಾರ ತಡಿ ಈಗ. ಆತ್ರಿ ಅದಕ್ಕೆಮ್ಮ. ಯವ್ವ ನನ್ನ ಮಗಳ ನೀ ಬಂದೆಲ್ಲ ಅಷ್ಟ ಸಾಕು ಬಿಡ ಯವ್ವ ನನಗ. ಯಾಕೆ ಬಿ ಏನಾತು? ಈ ಮನ್ಯಾಗ ನನ್ನ ಏನಂಗ ಹುರಿದು ಮುಕ್ಕತಾವ ಯವ್ವ. ನಮ್ಮದೇ ಏನಾದ್ರೂ ಇಲ್ಲ ಈ ಮನ್ಯಾಗ ಇರಾಕ ನನಗ. ಒಬ್ಬಾಕಿ ಸೊಸಿ ಕಾಟನ ತಡೆಯಕ ಹಾಕಿದ್ದಿಲ್ಲ, ಈಗ ಇನ್ನೊಬ್ಬಾಕಿ ಬಂದು ಸೇರ್ಕೊಂಡಾಳ. ಇಬ್ರು ಸೇರಿ ಬಾಲ ಬಂಗಡಿ ಆಟ ಆಡ್ತಾರ ಯವ್ವ. ಅಯ್ಯೋ ಯವ್ವ, ನೀ ಹಿಂಗ ಇಷ್ಟು ನೀನು ಕಷ್ಟ ಆಗತ್ತೈತೆ ಅಂತ ನನಗೆ ಗೊತ್ತಿಲ್ಲವಾ ಏನ? ಇರೋದಿರ್ತಿ ಬರಪ್ಪರಿ ಒಂದು 15 ದಿನಾನಾರ ಇದ್ದು ಹೋಗು. ಆತು ಬಿ ಹಂಗ ಮಾಡ್ತೇನೆ. ಆದ್ರೆ ನನ್ನ ಗಂಡ 15 ದಿನ ಇರಾಕ್ ಬಿಡುದಿಲ್ಲ ಬಿಡ್ಬೇ, ಒದರಾಡ್ತಾನ. ಮಾಡ್ತೀನಿ. ಈಕಿ ಯಾರು ಬಂದಾರ ಅಂತಂದ್ಲ, ಹಿಂಗೆ ಬಂದಾರ ನಮ್ಮ ಮನೆಯವ್ರ ನನ್ನ ಆದ್ನಿ ಅಂದೆ, ಅದಕ್ಕೆ ಮಾತಾಡ್ಸ್ತೇನೆ ತಡ್ರಿ ಅಂದ್ಲ, ಅದಕ್ಕೆ ನಾನು ಬಂದೆ ಆಕಿ ಕೊಟ್ಟು ಹೊರಗೆ. ಆರಾಮದಿರಿ? ಹ್ಞೂ ಆರಾಮದಿ ನೋಡು. ಅಡ್ಡಿ ಇಲ್ಲ, ಹೊಂದ್ಕೊಂಡು ಹೊಂಟಿ ಅಲ್ವಾ ಈ ಮನೆಗೆ? ಹ್ಞೂ ರೀ. ಅದ್ಕೆಮ್ಮ ಎಲ್ಲ ಕೆಲಸ ಮಾಡ್ತಾಳ ಇಲ್ವೇ? ಮಾಡ್ತಾಳವ ಪಾಪ, ಸುಳ್ಳು ಯಾಕಂದಕ್ಕೆಲ್ಲ ಹೊಂದ್ಕೊಂಡು ಮಾಡ್ತಾಳ. ಬರೇ ನಿಮ್ಮ ಅವ್ವಾರು ನನ್ನ ಸೊಸಿಗೆ ನನಗೆ ಬೈಯದ್ರಾಗ ಇರ್ತಾರ. ಒಟ್ಟು ಆರಾಮಿರ್ರಿ ಅಂತಂದ್ರೆ ಕೇಳಂಗಿಲ್ಲ. BP ರೈಸ್ ಹುಯಿ ಅಂತ ಏರಿಸ್ಕೊಂಡು ಏನಕ್ಕಾರ ಗೊತ್ತಿಲ್ಲ. ನಾ ಸಾಯಿದ ಕಾಯಕತ್ತಿ ಹಳಿಬಿಟ್ಟಿ ನೀನ ನೋಡ್ರಿ ಹಿಂಗೆ ಮಾತಾಡ್ತಾರ. ನಾನು ಏನು ಅಂದಿದ್ದೇನೆ ನೋಡ್ರಿ ಅವ್ರಿಗೆ, ಹಿಂಗೆ BP ರೈಸ್ ಮಾಡ್ಕೊಂಡು ಈ ವಯಸ್ಸಕ್ಕೆ ಒದರಬೇಡ್ರಿ ಅಂತ ಅಂತೇನೆ. ನಾ ಇಷ್ಟು ಬಿಟ್ರಿ ಏನಂತೇನಿ ನೋಡಿ. ನಾ ಸಾಯಿದ ಕಾಯ್ತಿ ಹಂಗೆ ಮಾಡ್ತಿ ಹಿಂಗೆ ಮಾಡ್ತಿ ಅಂತಾರ. ಅದು ವಯಸ್ಸಾಗೈತಲ್ರಿ, ಸ್ವಲ್ಪ ನೀವೇ ಹೊಂದ್ಕೊಂಡು ಹೋಗ್ಬೇಕು. ಹಂಗೆ ಅತ್ತಾಗಿತ್ತಾಗ ಬಾಯಿ ಬಂದಂಗೆ ಮಾತಾಡಿದ್ರೆ ನಮ್ಮವು ಹೆಂಗಂತ ತಡ್ಕೋಬೇಕು ಹೇಳ್ರಿ ನೋಡೋಣ. ಅದಕ್ಕೆ ನೀವು ಒಂದು ಸ್ವಲ್ಪ ಏನಾರ ಒಂದು ಮಾತು ಅಂದ್ರೆ ಅನ್ವಳ್ಳಾಕ ಅನಿಸ್ಕೋಬೇಕಪ್ಪ. ಇದು ಅದ ಊರು ಬೆಂಡ್ಲಿ. ಅವು ಅಂದಿದ್ದೆ ಸೈಯಕಿಗೆ. ನಡಿವಾ ಒಟ್ಟು ಬಡ ಬಡ ಉಳ್ಳಾಡಿ ಹೆಚ್ಚಿಕೊಡು, ನಾ ಬಜ್ಜಿ ಮಾಡ್ತೇನೆ ನಡಿ. ಮಿರ್ಚಿ ಅಂದಂಗೆ ಈ ಬ್ಯಾಗ್ನ ಆ ಕಡೆ ಕೊನೆಗೆ ಇಟ್ಬಿಡುವ. ಒಂದ ಬ್ಯಾಗ್ ಓದಲ್ವ ಇದೆ? ಹ್ಞೂ ರೀ, ಇನ್ನೊಂದು ಅಕ್ಕಿತ್ತು ಅಡಿಗೆ ಅದು ಕಟ್ಕೊಂಡ್ ಬಂದಿದ್ರ. ಎಷ್ಟು ಪ್ರಯತ್ನ ಪಟ್ಟೆ ನಾ ಅಡಿಗೆ ಮಾಡ್ಕೊಂಡ್ ಬರ್ಬೇಕಂತೇಳಿ. ಬೆಳಗ್ಗೆ ಸ್ವಲ್ಪ ಬಸ್ಸಿಗೆ ಲೇಟ್ ಆಗಿಬಿಡ್ತ್ರಿ. ರೊಟ್ಟಿ ಮಾಡ್ಕೋಬೇಕಂದ್ರೆ ಹಿಟ್ಟು ಖಾಲಿ ಆಗ್ಬಿಟ್ಟಿತ್ತು. ಅದು ಹೆಂಗಾಗ್ಬಿಡ್ತಂದ್ರೆ ಸ್ವಲ್ಪ ಆರಾಮಿಲ್ದಂಗೆ ಒಂದು ಆಗ್ಬಿಟ್ಟಿತ್ತು. ಅಡಿಗೆ ಮಾಡ್ಕೊಂಡು ಕಟ್ಕೊಂಡ್ ಬರಕ್ಕೆ ಆಗಲೇ ಇಲ್ರಿ. ಅದಕ್ಕೆ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ತೆ. ಏನ್ರಿ ಹೋಗ ಇವ ಯಾಕೆ ಏನಾರ ಅನ್ಕೊಲಿ. ಇನ್ನು ಬಿಡಪ್ಪ, ಬಂದಾಗೆಲ್ಲ ಅಡಿಗೆ ಕಟ್ಕೊಂಬರ್ತಿ. ಈ ಸಲ ಕಟ್ಕೊಂಬಂದಿಲ್ಲ ಅಂದ್ರೆ ಏನಾರ ಅನ್ಕೋಬಹುದು. ಯಾವಾಗ ಬಂದ್ರೆ ಹಂಗೆ ಬಂದಿರ್ತಿ. ಈ ಸಲಕ್ಕೆ ಯಾಕೆ ನಾ ಏನಾರ ಅನ್ಕೊಲಿ? ಇಲ್ಲವಾ ನಾ ಹಂಗೇನು ಅನ್ಕೊಳ್ಳೋದಿಲ್ಲ. ನೀನು ತಲೆ ಕೆಡ್ಸ್ಕೊಬೇಡ ಪದ್ಮ, ಆರಾಮಿರು ನೀ. ನಡಿಯ ಅಲ್ಲಿ ಉಳ್ಳಾಗಡ್ಡಿ ಹೆಚ್ಚಿಕೊಡು ನಡಿ. ನೋಡ್ದಿನ್ರಿ ನಿನ್ ಸೊಸಿ ಹೆಂಗೆ ಮಾತಾಡ್ತಾಳ, ಮಾತ್ನ್ಯಾಗ ಸೂಟ್ ಮಾಡ್ತಾಳ. ಅಯ್ಯ ಇಷ್ಟ ನೋಡಿ ತಡಿ, ಇನ್ನ ಇಲ್ಲೇ ಇರ್ತೀಯಲ್ಲ ಅವಾಗ ಗೊತ್ತಾಕತಿ. ಯವ್ವ ನಿನಗಂತೇಳಿ ಮೈಸೂರು ಪಾಕು ಜಿಲೇಬಿ ತಗೊಂಬಂದಿನಿ, ಬ್ಯಾಗ್ನಾಗ ಅದಾವು. ಆಮೇಲೆ ಈ ಕಡೆ ಕೊಣಾಕ್ ಕುಂದ್ರೂ ಕೊಡ್ತಾನೆ ತಿನ್ನು. ಹೌದಾ? ಬೇಸಾತು. ಇಲ್ಲಿ ಕೊಡಬೇಡ, ಬಿಡಾಡ್ಯಾರ ನನಗೊಂದು ಪೀಸು ಸಿಗಾಕ್ಬಿಡುದಿಲ್ಲ. ಏನು ನನಗೇನು ಶುಗರ್ ಇಲ್ಲ, BP ಇಲ್ಲ ಜಾಸ್ತಿ. ತಿಂತೇನೆ ಕೊಡು. ಹಂಗೆ ಗುರುರಾಜ್ ಹೋಟೆಲಿಂದ ಇಡ್ಲಿ ಕಟ್ಟಿಸ್ಕೊಂಬಂದಿನಿ, ಕೊಡ್ತೇನೆ ತಡಿ.
ಹೌದಾ ಬಾ ಹಂಗಾರ ಕೋಣೆಗೆ ಹೋಗಿ ಕುತ್ಕೊಂಡು ತಿನ್ನೋನು. ಸರ ತಕೋಬೇಕಂತ ಎಷ್ಟು ಪ್ರಯತ್ನ ಮಾಡಿದೆ ಆಗ್ಲೇ ಇಲ್ಲ ನೋಡು. ಈ ನಮ್ಮ ಮತ್ತೆ ಎಲ್ಲರ ಇಟ್ಟಿದ್ದಾಳ ಅದನ್ನಂತ ನಾನು ಈಕೆ ಬಿಟ್ಟು ಹಾದಿಕ್ಕೆ ಈ ಟೈಮಿಗೆ ಬಂದು ಇನ್ನೊಂದು ಅರ್ಧ ತಾಸು ಲೇಟಾಗಿ ಬಂದಿದ್ರೆ ಹೊತ್ತಾಗಿ ತಕೊಂಡ್ಬಿಡ್ತಿದ್ದೆ. ಎಲ್ಲಿ ಹೋಗಿದ್ರಿ ನೀವು? ಹೇಳಿ ಕೇಳಿ ಹೋಗಕ್ ಬರ್ತೈತೆ ಇಲ್ಲ? ಇದೇನು ಅತ್ತಿ ಮನೆ ಅನ್ಕೊಂಡಿರಿ ಧರ್ಮ ಛತ್ರ ಅನ್ಕೊಂಡಿರಿ? ಹಿರಿಯರ ಅದಾರ ಮನ್ಯಾಗ ಅನ್ನೋದು ಏನು ಕಿಮ್ಮತ್ ಐತೆ ಇಲ್ಲ ನಿಮಗೆ ಅಂತ ಕೇಳಕತ್ತೀನಿ. ಯವ್ವ ಇವ್ರಿಗೆ ಕಿಮ್ಮತ್ ಇಲ್ವೇ ಏನ ಇಲ್ಲೋಡ ನಾ ಯಾರ ಕಡೆ ಬಯಸ್ಕೋತೀರ ಅನ್ನೋದು ಗೊತ್ತಾಗೋದಿಲ್ಲ ಮತ್ತೆ ನನಗೆ. ಇಲ್ಲೋಡ ರತ್ನಿ ನಿನ್ನ ಮಾತ್ರ ನಾ ಚಾಪ್ ಚಾಪಲ್ಲೇ ಹೊಡ್ತೀನಿ ಮತ್ತೆ ಹೇಳಕ್ಕೆ ಅಡ್ಡಾಡಕತ್ತಿ ಅಂದ್ರ ಹೋದಕ್ಕೆ ಯಾಕೆ ಬಂದಿ ಮತ್ತೆ? ಅಯ್ಯ ಅವಾಗ ಆರಾಮಿಲ್ಲ ಅಂತಂದ್ಲ ಅರ್ಜೆಂಟ್ ಅದಕ್ಕೆ ನೋಡಕ್ ಹೋಗಿದ್ದೆ ಹೇಳ್ರಿ. ಹೌದಾ? ಭಾಳ ಆರಾಮಿದ್ದಿದ್ದಿಲ್ಲ ಅಂತ್ರಿ ಅತ್ಯಾರ ಅದಕ್ಕೆ ಹೋದ್ರಿ. ಸ್ವಲ್ಪ ಜ್ವರ ಅದು ಜಾಸ್ತಿ ಆಗಿತ್ತಂತ ಅದಕ್ಕೆ ಹೋಗಿದ್ದೆ. ಹೋಗಿ ಇಂಜೆಕ್ಷನ್ ಗುಳಿಗೆ ಕೊಟ್ಟು ಬಂದೇನ? ಅಲ್ರಿ ಏನಾಯ್ತು ಒಂಚೂರು ತಾಯಿ ನೋಡಕ್ ಹೋದ್ರ ಮಗಳ. ಹೋಲ್ ಬಿಡಪ್ಪ ಎದಕ್ ಬೈತಿ ಸುಮ್ಮನೆ. ಈಗೇನು ಆರಾಮದಾರನವ? ಈಗ ಒಂಚೂರು ಅಡ್ಡಿ ಇಲ್ರಿ ಅತ್ಯಾರ. ಸುಳ್ಳು ಹೇಳಾಕತ್ತಾರ ಬಿ ಅವ್ರು. ಆಗ್ವಲ್ ತಕ್ ಬಿಡಪ್ಪ ಹೋಲತ್ತ. ಏನ್ ಬೈದಾಡ್ತಿ ಅದನ್ನ ಜಗಳ ಮಾಡ್ಕೊಂಡ್ ಕುಂದಿರ್ತಿ. ಹೋಗ್ರಿ ಕೆಲಸ ಏನಿದ್ರು ನೋಡ್ಕೊ ಹೋಗ್ರಿ. ಅಲ್ಲ ಅತ್ಯಾರ ನಾ ಏನ ಕೇಳ್ಬೇಕಂತಿದ್ದೆ ರೀ. ಮತ್ತೇನ್ ನಿಂದ ಪಂಚಾಯ್ತಿ? ಅಯ್ಯ ಅಲ್ರಿ ಮನೆಯವರಾಗಿ ನಾವ್ ಏನ್ ತೀರಾ ಒಂದ್ ಮಾತುಕತೆ ಹೆಚ್ಚು ಕಮ್ಮಿ ಮಾತಾಡ್ಬಾರ್ದನ? ತಡಿಪ ಏನ್ ಕೇಳ್ತಾರ ಕೇಳಾರ ಕೇಳಿ. ಹೇಳ್ರಿವ. ಅತ್ಯಾರ ನಿಮ್ದು ತವ್ರ ಮನಿ ಆಸ್ತಿ ಎಲ್ಲೈತ್ರಿ ಅತ್ಯಾರ? ಅಂದ್ರೆ ತವ್ರ ಮನಿದು ನಿಮ್ದು ಎಷ್ಟ ಎಕರೆ ಹೊಲ ಇತ್ತು ಮನಿ ಇತ್ತು ಅದ ಏನು ಉಸಾಬ್ರನೇ ಇಲ್ಲಪ್ಪ. ಯಾರು ಹೇಳಿದ್ರು ನಿಮಗಿದನ್ನ? ಯಾರು ಹೇಳಿದ್ರವಾ? ಏನ್ ನಿಮ್ಮ ವಾರ ಹೇಳಿದ್ರನ ಕೇಳಂತ ಹೇಳಿ ಕಳ್ಸಿದ್ರನ? ಅವ್ರ ಯಾಕೆ ಹೇಳ್ತಾರ್ರಿ ಅತ್ಯಾರ? ನಮಗ ಲಕ್ಷ ಆತ. ಮನುಷ್ಯ ರೊಕ್ಕ ಇದ್ರು ಒಂದ್ ಸಂಕಟ, ರೊಕ್ಕ ಇಲ್ಲ ಅಂದ್ರೆ ಒಂದ್ ಸಂಕಟ. ರೊಕ್ಕ ಇದ್ರೆ ನೆಮ್ಮದಿ ಅನ್ನೋದು ಕಿತ್ಕೊಂಡು ಹೋಗ್ಬಿಡ್ತೈತಿ. ಪ್ರೀತಿ ವಿಶ್ವಾಸ ಸಂಬಂಧಗಳಾಗಿರುವಂತ ಅನುಬಂಧ ಎಲ್ಲ ಕಿತ್ಕೊಂಡು ಹೋಗ್ತೈತಿ. ರೊಕ್ಕ ಇಲ್ಲ ಅಂದ್ರೆ ಬರೀ ಹಸಿವು ಬಡತನ ಏನೋ ಸಣ್ಣ ಪುಟ್ಟ ಕಷ್ಟಗಳು. ಇದ್ದಿದ್ರ ಕಾಲ್ ಚಾಚ್ಕೊಂಡು ಹೋದ ಮನುಷ್ಯ ಇದ್ದಿದ್ರಾಗ ಸಂತೋಷ ಪಡಾಕತ್ತ ಸಾಕಪ್ಪ ಇಷ್ಟ ಅನ್ಕೊಂಡ ಅಂದ್ರೆ ಅವನಂತ ಸುಖಿ ಜೀವನ ನಡೆಸೋನೇ ಯಾರಿಲ್ಲ. ಮತ್ತೆ ಅಲ್ಲಿ ಸುಖ ಸಂತೋಷ ನೆಮ್ಮದಿನೂ ತಾನಾಗೆ ಬಂದು ವಾಸ ಮಾಡ್ತೈತಿ. ಕರೇನಪ್ಪ ಅಲ್ವಾ? ನಾನು ತವ್ರ ಮನೆ ಆಸ್ತಿ ಇಸ್ಕೊಳ್ಳೋದಿಲ್ಲ, ಬಿಟ್ಟೇನಿ. ಬಿಟ್ಟಿರಿ ಯಾಕ್ರಿ ಅತ್ತಿ? ನೋಡ್ವಾ ನಮ್ಮ ತಂಗಿಗೆ ಗಂಡಿಲ್ಲ ಪಾಪ. ನಿಮ್ಗೇನು ವಿಚಾರ ಗೊತ್ತಿಲ್ಲ ಅನ್ನಂಗಿಲ್ಲ, ರತ್ನ ಎಲ್ಲ ಗೊತ್ತಿದ್ದ ಐತಿ. ಅದಕ್ಕೆ ನಿಮ್ಮ ಮಾವ ಮಾಡ್ಕೊಂಡ್ರು ಗಂಡನ ಗತೆ ಇಲ್ಲ. ಅವರು ಇಲ್ಲೇ ಅದಾರ ಸಂಪೂರ್ಣ. ಏನೋ ಅದು ಕೆಟ್ಟ ಹೆಸರು ಬರ್ತೈತಿ. ಹುಡುಗಿ ನಾಳೆ ಯಾರು ಏನು ಅನ್ನಬಾರ್ದು ಅನ್ನೋ ಕಾರಣಕ್ಕೆ ಹುಡುಗಿಗೆ ಒಂದು ತಂದಿ ಜಾಗ ಕೊಟ್ಟಾರ ಅವ್ರು. ಅಷ್ಟು ಬಿಟ್ಟರೆ ಮತ್ತೆ ಯಾವುದು ಏನು ಗಂಡನ ಗತಿ ಅವರಿಲ್ಲ. ಅಂದಮೇಲೆ ಮತ್ತೆ ಆಕಿ ನಾಳೆ ನಮ್ಮ ತಂಗಿ ಜೀವನ ನಡಿಬೇಕಲ್ವ? ನನಗೇನೋ ಮಕ್ಕಳದಾರ, ಆಮೇಲೆ ಗಂಡನ ಮನಿದು ಆಸ್ತಿ ಐತಿ, ಅದೇ ಬೇರೆ ಮಾತು. ನಮ್ಮ ತಂಗಿಗೆ ಏನೈತಿವ ಅದಕ್ಕೆ ತವ್ರ ಮನಿದು ನಾ ಕಸ್ಕೊಂಡು ಕುಂತೆ ಅಂದ್ರೆ ದೇವ್ರ ನೆಚ್ಚ ನಾನು ಇರ್ಲಿ ನಮ್ಮ ತಂಗಿ ಇಟ್ಕೊಲಿ. ಅದಕ್ಕೆ ನಾ ಅದು 2 ಎಕರೆ ಹೊಲ ಊರಾಗಿದ್ದಿದ್ದು ಒಂದು ಮನಿ ನಾ ಒಟ್ಟ ಕೇಳಿಲ್ಲ ಅದನ್ನ. ಆ ಮನಿ ಮಾರಿ ಇವತ್ತು ನಾಳೆ ಅದು ರೊಕ್ಕ ಹಾಕಿನೇ ಇಟ್ಕೊ ಅಂತ ಹೇಳೇನಿ ನಾನು. ಆಕಳಾಕರ ಮೊದಲ ಮಾಡಿ ಪಾಲ್ ಮಾಡಿ ತಗೊಳ್ಳೋಣ ಅಂತ ಕೇಳಿದೆ. ಆಕಿ ಬ್ಯಾಡಕ್ಕ ನನಗೆ ಇವೆಲ್ಲ ನೋಡ್ಕೊಳಕ್ ಬರುದಿಲ್ಲ, ನಂಗೆ ಮೇಂಟೈನ್ ಮಾಡಿ ಗೊತ್ತಿಲ್ಲ, ನೀನ ತೊಗೊಂಡು ಹೋಗಂದ್ಲ. ಅದಕ್ಕೆ ಆಕಳಾಕರ ಅಲ್ಲಿರು ಎಮ್ಮಿ ಗಿಮ್ಮಿ ಆ ಕೋಳಿ ಆಡು ನಾ ಎಲ್ಲ ತೊಗೊಂಡು ಬಂದೆ ಇತ್ತಾಗ. ಆದ್ರೆ ಆಸ್ತಿ ನಾವು ಅಲ್ಲಿವ ಪಾಪಾಕಿನೇ ಇಟ್ಕೊಲಿ. ಯಾಕಂದ್ರೆ ಒಂದು ಹೆಣ್ಣು ಮಗಳೈತಿ, ನಾಳೆ ಹೆಣ್ಣು ಮಗಳ ಜೀವನಕ್ಕೆ ಬೇಕಲ್ವ? ಅದಕ್ಕೆ ಮೊದಲೆಲ್ಲ ನಾನು ಕಸ್ಕೋಬೇಕನ್ನೋ ಶಿಟ್ನಾಗ ಇದ್ದೆ. ಯಾಕಂದ್ರೆ ನನಗೂ ಅದು ಯಾವುದು ಪರಿಜ್ಞಾನ ಇದ್ದಿದ್ದಿಲ್ಲ. ನನ್ನ ಜೀವನ ಹಾಳು ಮಾಡಿದ್ಲಿಕ್ಕೆ ನನ್ನ ಗಂಡನ ಕಸ್ಕೊಂಡ್ಲಿಕ್ಕೆ ಅನ್ನೋದು ಅಷ್ಟೇ ಇತ್ತು ನನ್ನ ತಲೆಯಾಗ. ಅದಕ್ಕೆ ನಾ ಏನು ಮಾಡಿದೆ, ಅದು ಆಸ್ತಿ ಇವತ್ತಲ್ಲ ನಾಳೆ ಕಸ್ಕೋಬೇಕನ್ನೋ ಶಿಟ್ನಾಗ ಇದ್ದೆ. ಆಕಳಕರನು ಇವನು ತೊಗೊಂಡು ಬಂದಿದ್ದೆ ಕೇಳಿ ಸುಮ್ಮನೆ ಆಗಿತ್ತದು. ಆದ್ರೆ ಈಗ ಇತ್ತಿತ್ತಾಗ ಏನು ನನಗೆ ಆಕಿ ಬಗ್ಗೆ ಗೊತ್ತಾತಲ್ಲ, ಅವಾಗಿಂದ ನನಗೆ ಬೇಡ ಅದು ಆಸ್ತಿ ಅನಿಸಿ ನಾನು ಹೋಗಿ ಹೇಳಿ ಬಂದೇನಿ ಅದನ್ನ ನೀನೇ ಇಟ್ಕೋ ಅಂತೇಳಿ. ಹೌದಿಲ್ರಿ? ನಮ್ದು ಐತಲ್ಲ ಮತ್ತೆ ಯಾಕೆ ಬೇಕು ಅವ್ರದ್ದು ನಮಗೆ? ಇದ್ರ ಬಗ್ಗೆ ನಿನಗೇನಾರ ಅಭಿಪ್ರಾಯ ಐತೇನಪ್ಪ? ಬೇಜಾರೈತೇನಪ್ಪ? ನಿಮ್ಮ ಅವ್ವನ ಆಸ್ತಿ ನಿನಗೆ ಬೇಕಂತ ಏನಾರ ಅನಿಸ್ತನಪ್ಪ? ಇಲ್ವೇ ಹಂಗೆಲ್ಲ ಏನಿಲ್ಲ. ಹೋಗ್ಲಿ ಚಿಕ್ಕಮ್ಮ ಇಟ್ಕೋಲಿ ಪಾಪ. ಮತ್ತು ನಮ್ದು ಒಂದು ತಂಗಿ ಐತಿ. ನಾಳೆ ಇವತ್ತು ನಾಳೆ ಆ ತಂಗಿ ಮದ್ವೆ ನಾವೇ ಮಾಡ್ಬೇಕಾ? ಅದಕ್ಕೆ ಆಸ್ತಿನ ಕೊಟ್ಟಿದ್ವಿ ಅಂದ್ರೆ ಅದ್ರದ್ದು ಚಿಂತೆರ ಇರೋದಿಲ್ಲ ನಮಗೆ. ಹೋಗ್ಲಿ ನಮ್ಮ ಚಿಕ್ಕಮ್ಮನ ಇಟ್ಕೋಲಿ. ಏನು ಆಕಿಗೇನು 10 ಗಂಡು ಮಕ್ಕಳದ ಅವನು ದುಡ್ದು ಹಾಕಕ್ಕೆ ಬೇಡ ಇಟ್ಕೋಲಿ. ಏನಂಗ ವಂಶಕ್ಕೆ ಒಳ್ಳೆ ಗುಣ ಅನ್ನೋ ತುಂಬಿ ಹರಿತೈತಿ. ಮತ್ತೇನಾರ ಕೇಳ್ಬೇಕನವ? ಏನಿಲ್ರಿ ಅತ್ತಿ. ಆದ್ರೂ ಅಕಸ್ಮಾತ್ ಅವ್ರು ಏನಾರ ಕೇಸ್ ಗೀಸ್ ಹಾಕಿದ್ರ ಅತ್ತಿಯಾರ ಮತ್ತೆ ಮದುವೆ ಮಾಡ್ಕೊಂಡಾರ ಗಂಡನ ಮನೆ ಅಂದಿಷ್ಟು ಆಸ್ತಿ ಬೇಕಂತೇಳಿ. ಯಾಕಂದ್ರೆ ನಿಮ್ಮ ತವ್ರ ಮನೆ ನೀವು ಕೊಟ್ಕೋರಿ ಬೇಡ ಅನ್ನಂಗಿಲ್ಲ. ಗಂಡ ಮನಿದಾರ ನಾವ ತಗೊಳನ್ರಿ ಅತ್ತಿಯಾರ. ಹ್ಞೂನವ ಅದಕ್ಕೆ ಮತ್ತೆ ತವ್ರ ಮನಿ ಈ ಗಂಡನ ಮನ್ಯಾಗ ಆಕಿ ಕೇಸ್ ಹಾಕಿ ನನಗೆ ಅದು ಬೇಕು ನನಗಿದು ಬೇಕು ಅನ್ನಕ ಅಲ್ಲ. ಕೇಳಾಳ ಅಂತೇಳಿ ಇಟ್ಕೋ, ಕೇಳುದಿಲ್ಲಕ್ಕಿ ಕೇಳಾಳ ಅಂತೇಳಿ ಅಂದ್ರು. ಭಾಳ ಅಂದ್ರೆ 1 ಎಕರೆ ಹೊಲ ಹೋದಿತ್ತಕ್ಕಿಗೆ ಅಷ್ಟು ನಾನು ತವ್ರ ಮನಿದ ಕೊಟ್ಬಿಟ್ಟೆನಲ್ಲಕ್ಕಿಗೆ. ಮತ್ತೆ ಯಾಕೆ ಗಂಡನ ಮನಿಗೆ ಕೇಳ್ತಾಳೆ? ಅದಕ್ಕೆ ಬೇಡ, ಇರೋದು 8 ಎಕರೆ ಒಳಗೆ ನೀವು ಹಂಚ್ಕೋರೇವಾ? ಏನ ನೀವ ಹಂಚ್ಕೊಂಡು ನೀವ ಚಂದಾಗಿರ್ರಿ. ಹಂಗಾರ ಆತ್ರಿ ಅತ್ಯಾರ. ಈಗ ನೋಡಪ್ಪ 8 ಎಕರೆ ಹೊಲ ನಿಮ್ಮ ಅಪ್ಪನ ಹೆಸರಲ್ಲೇ ಐತಿ ಅಪ್ಪ. ಅದ್ರಾಗ ನಿನಗೆ ಮತ್ತೆ ನಿಮ್ಮ ತಮ್ಮಗ ನಿಮ್ಮ ತಂಗಿಗೆ ಏನು ಏಟ್ ಕೊಡ್ಬೇಕ ನೋಡಿ ವಿಚಾರ ಮಾಡಿ ನಾವೆಲ್ಲ ಹಂಚ್ತೀವಿ. ಈಗ ನಾವು ಗಟ್ಟಿಯಾಗಿ ಇರು ಮಟ ಅಂತರೂ ಆಸ್ತಿ ವಿಚಾರಕ್ಕೆ ಇನ್ನೊಮ್ಮೆ ಯಾವತ್ತು ಜಗಳ ಮಾಡಕ್ ಹೋಗ್ಬೇಡ್ರಿ. ಏನು ನಾವು ಸಾಯಿ ಕಾಲಕ್ಕೆ ಇಲ್ಲ ಸಾಯ್ತೇವಿ ಅಂದಾಗ ನಿಮ್ಗೆ ಭಾಗ ನಿಮ್ಗೆ ಏನು ಕೊಡ್ಬೇಕು ಎಲ್ಲ ಕೊಟ್ಟ ಸಾಯ್ತೀವಿ ಆತ. ಇವ ಇನ್ನೊಮ್ಮೆ ಹಿಂಗೆಲ್ಲ ಮಾತಾಡ್ಬೇಡ್ಬಿ.
ಯವ್ವ ನಮಗ ಆಸ್ತಿಗಿಂತ ಮುಖ್ಯ ನೀನ್ ಬೇ. ನನಗೆ ಗೊತ್ತಾ ಮಗನ, ನಿನ್ನ ಮನಸ್ಸು ನನಗೆ ಗೊತ್ತಾ ಯಪ್ಪ. ನೀ ಚಲೋ ಇರ್ಬೇಕು ಬೇ, ಅಪ್ಪ ಚಲೋ ಇರ್ಬೇಕು, ಆಮ್ಯಾಗ ನನಗೆ ಆಸ್ತಿ ಹಣ ಎಲ್ಲದಕ್ಕಿಂತ ಮುಖ್ಯ ನೀನು. ನಿಮಗೂ ಅಷ್ಟೇ ರೀ, ಜಗಳ ಮಾಡಕ್ ಹೋಗ್ಬೇಡ್ರಿ. ನಿಮ್ಗೆ ಗಂಡುಗಳಿಗೆ ಏನು ಅವೆರಡು ನಮ್ಮ ಹೊಟ್ಟಾಗ ಹುಟ್ಟಿದ್ವ. ನಾ ಯಾಕೆ ಒಬ್ರಿಗೆ ಹೆಚ್ಚು ಒಬ್ರಿಗೆ ಕಡಿಮೆ ಮಾಡ್ತೀನಿ? ಏನು ಎಲ್ಲಾರ್ಗಿ ಏನು ಕೊಡ್ಬೇಕು ನಮಗೆ ಗೊತ್ತೈತಿ, ಕೊಟ್ಟ ಸಾಯ್ತೇವೆ ಆತ. ತಪ್ಪಾತ್ರಿ ಅತ್ತಿಯಾರ, ನಾವು ಇನ್ನು ಆಸ್ತಿಗೆ ಹಂಗೆಲ್ಲ ಮಾಡೋದಿಲ್ಲ ತಗೋರಿ. ನನ್ನ ತಲೆ ಒಳಗಂತ್ರಿ ಆಸ್ತಿ ಅನ್ನೋದು ಇದ್ದಿದ್ದಿಲ್ರಿ ಅತ್ತಿಯಾರ. ಬರೀ ಇನ್ಸ್ಟಾಗ್ರಾಮಿಗೆ ರೀಲ್ಸ್ ಹಾಕ ಇಷ್ಟ ಇದ್ದೆ. ಈ ಮೊನ್ನೆ ನಿಮ್ಮ ಮಗಳು ಬಂದ್ರಲ್ಲ, ಅವರು ಜಗಳ ತೆಗೆದು ನಮ್ಗೆ ಹಿಂಗಾಗ್ಬಿಡ್ತು ನೋಡ್ರಿ ಅತ್ತಿಯಾರ. ನಾನು ಅಕ್ಕಿಗಾದ್ರೂ ಹೇಳೇ ಕಳ್ಸಿನ್ ತಗೋರ್ವ. ಈಗ ಸದ್ಯ ಯಾರು ರೊಕ್ಕ ಹಣ ಆಸ್ತಿ ಅಂತೇಳಿ ಇನ್ನೊಮ್ಮೆ ಇಲ್ಲಿ ಬರಬೇಡವಾ. ಸದ್ಯ ಏನು ಬಾ, ಖುಷಿಯಾಗಿರು, ಅಣ್ಣ ತಮ್ಮಗಳು ಕೂಟಿ ಇದ್ದು ಹೋಗು. ಆದ್ರೆ ಈ ಸದ್ಯ ಯಾವುದಕ್ಕೂ ಏನು ಕೇಳಬೇಡ ಅಂತ ಹೇಳೇ ಕಳ್ಸೀನಿ. ಆಕಿನೂ ಹ್ಞೂ ಅಂತೇಳಿ ಹೋಗ್ಯಾಳ. ಖುಷಿಯಾಗಿ ಆಕಿ ತಗೋಬೇಕಾಗಿದ್ದು ಬಂಗಾರ ತೊಗೊಂಡು ಹೋಗ್ಯಾಳ. ಹಾಂ ಹಂಗಾರೆ ಸರಿ ರೀ. ಅಲ್ಲ ರತ್ನ, ಹೆಂಗೆ ಯೋಚನೆ ಮಾಡ್ತಿ? ಅಲ್ಲ ನಿನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಅಲ್ಲನ್ಲೆ, ನಾವು ಬೀದಿಗೆ ಹಾಕ್ತಾನನ್ಲೆ. ನನಗೆ ಈ ಮನೆ ಒಳಗಿರೋ ಪ್ರತಿಯೊಬ್ಬರು ಬೇಕಯ್ಯವ್ವ. ನನ್ನ ಕುಟುಂಬದ ನನ್ನ ಕಳ್ಳ ಬಳ್ಳಿ, ನನ್ನ ಹೊಟ್ಟಿ, ನನ್ನ ಕಳ್ಳ ಹಂಚ್ಕೊಂಡು ಹುಟ್ಟಿರೋ ನನ್ನ ಮಕ್ಕಳಿವೆ. ಅಕ್ರ ಹೊಟ್ಟೆಯಾಗಿರೋ ನನ್ನ ಮೊಮ್ಮಕ್ಕಳು, ನನ್ನ ವಂಶ ಉದ್ಧಾರ ಮಾಡುವೆ. ಅಕ್ರನ್ನ ಬೀದಿಗೆ ತಳ್ತೇನೆ ನಾನು. ಒಬ್ರಿಗೆ ಹೆಚ್ಚು ಒಬ್ರಿಗೆ ಕಡಿಮೆ ಮಾಡ್ತೇನೆ ನಾನು. ಇಲ್ರಿ ಅತ್ತಿಯಾರ, ತಪ್ಪಾತ್ರಿ. ನಾವು ಹುಂಬ್ರಂಗ್ ಜಗಳ ಮಾಡಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಬಾಯ್ ಮಾಡಿ ನಿಮ್ಮ ಮನ್ಸಿಗೆ ನೆಮ್ಮದಿಲ್ದಂಗೆ ಮಾಡಿಬಿಟ್ವಿ. ಆತ್ ತೋರ್ವ, ಹೋರಿ ಆಗಿದ್ದಾಗಿ ಹೊತ್ತು ಚಂದ ಅಡಿಗೆ ಮಾಡ್ಕೊಂಡು ಅಕ್ಕ ತಂಗಿ ಹೊಂದಾಣಿಕೆ ಮಾಡ್ಕೊಂಡಿರ್ರಿ. ಅಲ್ಲ ನೀವು ಲಗ್ನ ಮಾಡಿ ನಮ್ಮ ತಂಗಿನ ನನ್ನ ಮೈದ್ನಾಗ ನಾ ಹೊಂದ್ಕೊಂಡಿರ್ತೇನೆ ಅಂದಿವ, ಇದನ್ನು ಹೊಂದ್ಕೊಂಡಿರೋದು. ಅದಕ್ಕೆ ಚಂದ ಹೊಂದಾಣಿಕೆ ಮಾಡ್ಕೊಂಡಿರ್ರಿ. ಊರನ್ ಮಂದಿ ಅನ್ಬೇಕು, ಅಕ್ಕ ತಂಗಿ ಅಂದ್ರೆ ಹಿಂಗಿರ್ಬೇಕು, ಒಂದು ಮನೆ ಸೊಸ್ತ್ಯಾರ ಅಂದ್ರೆ ಹಿಂಗಿರ್ಬೇಕಂತ ಅವ್ರ ಒಂಥರ ಬಟ್ ಮಾಡಿ ತೋರಿಸಿ ಮಾತಾಡ್ಬೇಕು. ಅಂತಾದ್ ಬಿಟ್ಟು ನೀವು ಏನಾಗ್ತಂಗ್ಯಾರ ಇವ ಹೊಡೆದಾಡ್ತವೆ ಓತ್ತು ಅನ್ನೋಂಗೆ ಅನಿಸ್ಕೋಬೇಡ್ರಿ. ಇಲ್ರಿ ಅತ್ತಿಯಾರ, ನನಗೆ ಗೊತ್ತಾಗ್ತು ತಗೋರಿ, ನಾ ಇನ್ನೊಮ್ಮೆ ಹೆಂಗೆ ಮಾಡೋದಿಲ್ಲ. ಸರಿ, ಅಷ್ಟು ನಿಮಗೆ ತಿಳುವಳಿಕೆ ಬಂತಲ್ಲ, ಹೋಗ್ರಿ ಹಂಗಾರ ಹೋಗಿ ಕೆಲಸ ಮಾಡ್ಕೋಗ್ರಿ.